ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ತೊರೆದು ನೂರಾರು ಕೈ ಕಾರ್ಯಕರ್ತರು ಎಂದು ಜನಪ್ರಿಯ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರ ಸಮ್ಮುಖದಲ್ಲಿ ಹೆಸರುಘಟ್ಟದ ರಂಗಮಂದಿರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಚನ್ನಸಂದ್ರದ ಹನುಮಂತು ಅವರ ನೇತೃತ್ವದಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು. ಏನೋ ನಡೆದ ಬೃಹತ್ ಮಟ್ಟದ ಕಾರ್ಯಕ್ರಮದಲ್ಲಿ ಶಾಸಕರಾದ ವಿಶ್ವನಾಥ್ ಅವರು ಬಿಜೆಪಿ ಸೇರಿದ ಕೈ ಕಾರ್ಯಕರ್ತರಿಗೆ ಬಿಜೆಪಿ ಶಾಲು ಹಾಗೂ ಧ್ವಜ ನೀಡಿ ಪಕ್ಷಕ್ಕೆ ಸ್ವಾಗತಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ವಿಶ್ವನಾಥ್ ಅವರು ಬಿಜೆಪಿ ಪಕ್ಷವು ಅಧಿಕಾರದಲ್ಲಿ ಇಲ್ಲದಿದ್ದರೂ ಯಲಹಂಕ ಕ್ಷೇತ್ರದಲ್ಲಿ ನಾವುಗಳು ಮಾಡಿದ ಅಭಿವೃದ್ಧಿಗಳನ್ನು ಮೆಚ್ಚಿ ನೂರಾರು ಕೈ ಕಾರ್ಯಕರ್ತರು ಬಿಜೆಪಿಗೆ ಸೇರಿರುವುದು ಸಂತಸವಾಗಿದ್ದು, ಯಲಹಂಕ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವು ಕಾರ್ಯಕರ್ತರು ಕೇವಲ ಚುನಾವಣೆಗಾಗಿ ಇಟ್ಟುಕೊಂಡಿದ್ದು ಕಾಂಗ್ರೆಸ್ ಪಕ್ಷದಿಂದ ಅವರೆಲ್ಲರೂ ದೂರವಾಗುತ್ತಿದ್ದಾರೆ. ಎಲ್ಲರೂ ಸಹ ಬಿಜೆಪಿ ಪರವಾಗಿದ್ದು ಪಕ್ಷ ಸೇರಿದ್ದು ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಿದರು. ಇನ್ನು ನಡೆದ ಈ ಕಾರ್ಯಕ್ರಮದಲ್ಲಿ ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್, ಯುವ ಮುಖಂಡರಾದ ಅಲೋಕ್ ವಿಶ್ವನಾಥ್, ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಎಂ ರಾಮಮೂರ್ತಿ, ಬಿಜೆಪಿ ಉತ್ತರ ಜಿಲ್ಲಾ ಉಪಾಧ್ಯಕ್ಷರಾದ ದಿಬ್ಬೂರು ಜಯಣ್ಣ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಎಂಬಿ ಕೃಷ್ಣಯ್ಯ, ಕಸಗಟ್ಟಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜಿ ಸಂಧ್ಯಾ, ರೈತ ಮೋರ್ಚಾ ಅಧ್ಯಕ್ಷರಾದ ಸಿ ರಾಜೇಶ್, ಹೆಸರುಘಟ್ಟ ಗ್ರಾಮ ಪಂಚಾಯತ್ ಸದಸ್ಯರಾದ ಸತ್ಯನಾರಾಯಣ ಸೇರಿದಂತೆ ಬಿಜೆಪಿಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇವತ್ತು ಭಾರತೀಯ ಜನತಾ ಪಾರ್ಟಿಯ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಬದಲಾವಣೆಯ ಪರ್ವವನ್ನ ವ್ಯಾಸರಘಟ್ಟದ ಈ ವೃತ್ತದಲ್ಲಿ ನಡೀತಾ ಇರ್ತಕ್ಕಂಥವೆಲ್ಲ ಕೂಡ ಸಾಕ್ಷೀಭೂತರಾಗಿದೆ. ಬಹಳ ಜನ ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಮಾತಾಡುವಂತ ಚಾಕಚಕ್ಯತೆ ಇದ್ರೂ ಕೂಡ ಇವತ್ತೇ ಬಹಳ ಜನ ಭಾಷಣ ಮಾಡೋದು ಬೇಡ ಅಂತ ಹೇಳಿ ಇವತ್ತು ನಾವು ನೇರವಾಗಿ ಸೇರ್ಪಡೆಯನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಕಳೆದ ಒಂದು 2 ತಿಂಗಳಿಂದ ನಮ್ಮ ಚನ್ನಸಂದ್ರ ಗ್ರಾಮದ ಹನುಮಂತು ಮತ್ತು ಅವರ ಸ್ನೇಹಿತರು 100 ಜನ ದಲಿತ ಮುಖಂಡರುಗಳು ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆದರು. ಅವರೆಲ್ಲ ಪ್ರಬಲವಾದಂತಹ ಕಾಂಗ್ರೆಸ್ ಅಲ್ಲಿ ಇದ್ದಂಥವ್ರು. ಚನ್ನಸಂದ್ರ ನಮ್ಗೆ ಯಾವತ್ತೂ ಬಿಜೆಪಿ ಲೀಡ್ ಬಂದೇ ಇರ್ತಕ್ಕಂಥ ಊರದು. ಇವತ್ತು ಇಡೀ ಊರಿನಲ್ಲಿ ಒಂದು 2-3 ಬಿಟ್ರೆ ನಮ್ಮ ಜಿರಣ್ಣ ಇದ್ದ ಅವ್ರು ಬಂದೇ ಹೋಗಿಲ್ಲ. ಇಡೀ ಊರೇ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಯಿತು. ದಾಸಪುರ ಹೋಬಳಿಯಲ್ಲೂ ಕೂಡ ವಿಶೇಷವಾಗಿ SC ಮತ್ತು ಹಿಂದುಳಿದ ಒಂದು ಜನ ಸೇರ್ಪಡೆ ಆಯಿತು. ನಾನು ಹೇಳಿದೆ, ಕಾಂಗ್ರೆಸ್ ಸರ್ಕಾರ ಇದೆ ಇವತ್ತು 2 ವರ್ಷ 3 ವರ್ಷ ಆಯಿತು ಕಾಂಗ್ರೆಸ್ ಸರ್ಕಾರ ಬಂದು 140 ಸೀಟ್ ಗೆದ್ದವ್ರೆ. ಈ ಆಡಳಿತ ಪಕ್ಷ ಇರುವಾಗ ಕಾಂಗ್ರೆಸ್ ಅಲ್ಲಿ ಮುಖಂಡರು ಯಾಕೆ ಬಿಜೆಪಿ ಬರ್ತಾವ್ರೆ ಅನ್ನೋದು ನನಗೆ ಆಶ್ಚರ್ಯ. ಯಾಕಂದ್ರೆ ಇವತ್ತು ನಾನು ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಬಹಳ ಕೆಲಸ ಮಾಡಕ್ ಆಗ್ತದೆ ಅಂತ ಏನಿಲ್ಲ. ಆದ್ರೂ ಕೂಡ ಕಾಂಗ್ರೆಸ್ ಅನ್ನ ತಿರಸ್ಕಾರ ಮಾಡಿ ಈ ಸಂದರ್ಭದಲ್ಲಿ ಬರ್ತಾವ್ರೆ ಅಂತಂದ್ರೆ ಅವರ ನೋವು ನಮ್ಗೆ ಅರ್ಥ ಆಗ್ತದೆ. ಯಾವತ್ತೂ ಕೂಡ ಪಕ್ಷಕ್ಕೆ ಹೋಗಿ ದುಡಿದಾಗ ರೂಲಿಂಗ್ ಇರೋರು ಬರಲ್ಲ, ಯಾಕಂದ್ರೆ ಕೆಲಸಗಳಲ್ಲಿ ಆಗ್ತವೆ ಅಂತ ಹೇಳಿ. ಇವತ್ತು ಕಾಂಗ್ರೆಸ್ ಸರ್ಕಾರ 3 ವರ್ಷ ಆದ್ರೂ ಕೂಡ ಬಡವರ ಹೆಸರು ಹೇಳ್ಕೊಂಡು, ಎಸ್ಸಿಗಳ ಹೆಸರು ಹೇಳ್ಕೊಂಡು, ದಲಿತರ ಹೆಸರು ಹೇಳ್ಕೊಂಡು, ಹಿಂದುಳಿದ ವರ್ಗದ ಹೆಸರು ಹೇಳ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂದು
ಇವತ್ತು ಏನೂ ಕೂಡ ಕೆಲಸ